ತೂಕ ಕಡಿಮೆ ಮಾಡ್ಕೊಂಡ್ಮೇಲೆ ಕೂದಲು ತುಂಬಾ ಉದುರ್ತಾ ಇದೆಯಾ? ಹಾಗಿದ್ರೆ ಇದು ನಿಮ್ಮ ಸಕ್ಸಸ್ಫುಲ್ ಫ್ಯಾಟ್ ಲಾಸ್ ಜರ್ನಿ ಅಲ್ಲ, ಇದು ನಿಮ್ಮ ಫೇಲ್ಯೂರ್ ಆಗಿರಬಹುದು. ನಮಸ್ಕಾರ, ನಾನು ಡಯಟಿಷಿಯನ್ ಪೂಜಾ ಗಣೇಶ್, ವೇಟ್ ಲಾಸ್ ಎಕ್ಸ್ಪರ್ಟ್. ಇಲ್ಲಿವರೆಗೂ 8,500ಕ್ಕೂ ಹೆಚ್ಚಿನ ಜನರು ತೂಕವನ್ನ ಕಡಿಮೆ ಮಾಡಿಸಿರುವಂತಹ ಅನುಭವದ ಮೇಲೆ ಹೇಳ್ತಾ ಇರೋದು. ಸಾಕಷ್ಟು ಜನ ನನ್ನ ಒಂದು ಸೆಂಟರ್ಗೆ ಬರೋರು ಈ ಮಿಸ್ಟೇಕ್ ಅನ್ನ ಮಾಡ್ಕೊಂಡೆ ಬಂದಿರ್ತಾರೆ. ಮೊದಲೇದಾಗಿ ಅವ್ರು ಮಾಡುವಂತಹ ಮೊದಲೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಅವರು ತುಂಬಾ ಕಡಿಮೆ ಊಟವನ್ನ ಮಾಡ್ತಾ ಇರ್ತಾರೆ. ಅವರ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ತಿಳ್ಕೊಳ್ದೆ ಊಟ ಕಡಿಮೆ ಮಾಡ್ಬಿಡ್ತಾರೆ. ಫಾಸ್ಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಡಿಟಾಕ್ಸ್ ಅಂತ ವಾರದಲ್ಲಿ 3-4 ದಿನ ಅದನ್ನೇ ಮಾಡ್ತಾ ಇರ್ತಾರೆ. ಸೊಪ್ಪು ತರಕಾರಿನ ಮಾತ್ರ ತಿಂತಾ ಇರ್ತಾರೆ. ಎರಡನೇದು, ಅತಿಯಾಗಿ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇರ್ತಾರೆ. ಇದರಿಂದ ತೂಕ ಕಡಿಮೆ ಆಗ್ತಾ ಇದೆ ಅಂತ ತುಂಬಾ ಖುಷಿಯನ್ನು ಪಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಮುಂದೊಂದು ದಿನಗಳಲ್ಲಿ ಐರನ್, ವೈಟಮಿನ್ ಡಿ ಲಾಸ್ ಆಗ್ತಾ ಇರೋದ್ರಿಂದ ಅವರಿಗೆ ಎದ್ ನಿಂತ್ಕೊಳ್ಳೋಕ್ಕೂ ಆಗದೇ ಇರೋಷ್ಟು ಶಕ್ತಿ ನಷ್ಟ ಆಗುತ್ತೆ ಅನ್ನೋದು. ಸೊ ನೀವೇನಾದ್ರೂ ನಿಜವಾಗ್ಲೂ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ಮೊದಲು ಮಾಡ್ಬೇಕಾಗಿರೋದು ನಿಮ್ಮ ಬ್ಲಡ್ ರಿಪೋರ್ಟ್ ಟೆಸ್ಟಿಂಗ್ ಮಾಡ್ಕೊಳ್ಳಿ. ಮೊದಲು ಕ್ವಾಲಿಫೈಡ್ ಡಯಟಿಷಿಯನ್ ನ ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು, ನಿಮ್ಮ ದೇಹದಲ್ಲಿ ಏನಾದ್ರೂ ಪೋಷಕಾಂಶಗಳು ಕೊರತೆ ಆಗಿದೆ ಅನ್ನೋದನ್ನ ನೋಡಿ. ಆಮೇಲೆ ಕ್ಯಾಲರಿ ಡೆಫಿಸಿಟ್ ಡಯಟ್ ಅನ್ನ ಫಾಲೋ ಮಾಡಿ. ಓಕೆ. ಎರಡನೇದು, ಎಕ್ಸರ್ಸೈಸ್ ನೀವು ಮಾಡ್ಬೇಕಾ ಬೇಡವಾ ಅನ್ನೋದು ನಿಮ್ಮ ದೇಹ ಹೇಳುತ್ತೆ. ಎಷ್ಟು ನ್ಯೂಟ್ರಿಯನ್ಸ್ ಲಾಸ್ ಆಗಿದೆ, ಎಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಅನ್ನ ನೀವು ಬೇರ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳಿ. ವಾರದಲ್ಲಿ 3 ದಿನ ಕಾರ್ಡಿಯೋ, 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ, ಹಾಗೇನೆ ಮಸಲ್ ಲಾಸ್ ಆಗೋದಿಲ್ಲ. ನೀವು ದೇಹದಲ್ಲಿ ಏನಾದ್ರೂ ಪೋಷಕಾಂಶಗಳ ಕೊರತೆ ಆಗಿದೆ, ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, PCOD, ಥೈರಾಯ್ಡ್, ಡಯಾಬಿಟಿಸ್ ಈ ತರದ ಕಂಡೀಷನ್ ಗಳಲ್ಲಿ ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ರೆ ವೈಯಕ್ತಿಕ ಆಹಾರ ಪದ್ಧತಿನ ತಗೊಳ್ಳೋದನ್ನ ಮರಿಬೇಡಿ. ನಿಮಗೆ ರ್ಯಾಂಡಮ್ ಡಯಟ್ ಆಗಿರ್ಬೋದು, ಗ್ರೂಪ್ ಸಜೆಷನ್ಸ್ ಯಾವತ್ತೂ ವರ್ಕ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅದು ನಿಮ್ಮ ಆರೋಗ್ಯದ ಮೇಲೆ ತುಂಬಾ ದುಬಾರಿ ಆಗ್ತದೆ. ಸೊ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ಸುಮ್ನೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ವರ್ಕೌಟ್ ಮಾಡೋದು, ಡಯಟ್ ಮಾಡೋದು ಈ ತರ ಮಾಡಿದಾಗ ಎಂಡ್ ರಿಸಲ್ಟ್ ಏನಾಗುತ್ತೆ, ನಿಮ್ಗೆ ತೂಕ ಏನೋ ಕಡಿಮೆ ಆಗಿರುತ್ತೆ, ಆದ್ರೆ ಹೆಲ್ತ್ ರಿವರ್ಸ್ ಆಗಿರೋದಿಲ್ಲ. 4-5 ವರ್ಷ ಆದ್ಮೇಲೆ ನಿಮ್ಮ ಹೆಲ್ತ್ ಇಶ್ಯೂಸ್ ವಾಪಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ನೀವು ಮಾಡಿರುವಂತಹ ದೊಡ್ಡ ಮಿಸ್ಟೇಕ್ ಏನು ಅಂತ ಹೇಳಿ. ನಿಮಗೇನಾದ್ರೂ ನಿಜವಾಗ್ಲೂ ನ್ಯಾಚುರಲ್ ಆಗಿ ಫ್ಯಾಟ್ ಲಾಸ್ ಮಾಡ್ಕೋಬೇಕು, ನಿಮ್ಮ ಆರೋಗ್ಯ ಸಮಸ್ಯೆಗೆ ತಕ್ಕಂತೆ ಆಹಾರವನ್ನ ಸೇವನೆ ಮಾಡಿ ಹೆಲ್ತ್ ಅನ್ನ ರಿವರ್ಸ್ ಮಾಡ್ಕೋಬೇಕು ಅಂದ್ರೆ ಕಮೆಂಟ್ ಮಾಡಿ ಫ್ಯಾಟ್ ಅಂತ ಹೇಳಿ, ನಂತರ ನಿಮ್ಮನ್ನ ಸಂಪರ್ಕಿಸುತ್ತೆ.